ಅವರು BPL ಕಾರ್ಡ್ ಬಗ್ಗೆ ಕೇಳಿದ್ದಾರೆ, ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದೀರಾ ಏನು ಮಾಡ್ತೀನಿ ಅಂತ. ನನಗಿರೋ ಇನ್ಫಾರ್ಮೇಶನ್ ನಮ್ಮ ಉಪನಾಯಕರು ಹೇಳಿದ್ರು, ಇಡೀ ರಾಜ್ಯದಲ್ಲಿ BPL ಕಾರ್ಡ್ ಕೊಡೋದೇ ನಿಲ್ಸ್ಬಿಟ್ಟಿದ್ದೀರಾ ಅಂತ. ಪೂರ್ತಿ ನಿಲ್ಸ್ಬಿಟ್ಟಿದ್ದೀರಾ. ಮತ್ತೆ ಮಾತಾಡ್ತಾರೆ ಸರ್ವರ್ ಡೌನು, ಅದು ಇದು ಏನ್ ಡೌನು ಅಂತ. ನನಗನ್ಸ್ತತೆ ಈ 5 ಗ್ಯಾರಂಟಿಗೆ ಸಂಖ್ಯೆ ಜಾಸ್ತಿ ಆಗಬಾರ್ದು ಅಂತ ಏನಾನ ನಿಲ್ಸಿದ್ದೀರಾ, ಇಲ್ಲ ರಿಯಲ್ ಪ್ರಾಬ್ಲಮ್ ಸರ್ವರ್ ಪ್ರಾಬ್ಲಮ್ ಕಳೆದ 6 ತಿಂಗಳಿಂದ ಸರ್ವರ್ ಪ್ರಾಬ್ಲಮ್ ಇದೆಯಾ, ಇಲ್ಲ ಅಂದ್ರೆ ಎಷ್ಟು ಸಂಖ್ಯೆಯಲ್ಲಿ ಕೊಟ್ಟಿದ್ದೀರಾ, ಕಳೆದ 6 ತಿಂಗಳಲ್ಲಿ ಎಷ್ಟು ಕೊಟ್ಟಿದ್ದೀರಾ? ನೀವು ಗೊತ್ತಿದೆ, ದಿನ ಜನಸಂಖ್ಯೆ ಜಾಸ್ತಿ ಆಗ್ತದೆ, ವರ್ಷ ಜನಸಂಖ್ಯೆ ಜಾಸ್ತಿ ಆಗೇ ಆಗ್ತದೆ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಸ್ಟಾಪ್ ಮಾಡಿದ್ದಾರೆ ಅಂತ ನನಗೆ ಇನ್ಫಾರ್ಮೇಶನ್. ದಯವಿಟ್ಟು ಅದನ್ನ ಸದನಕ್ಕೆ ಮಾಹಿತಿ ಕೊಟ್ಟರೆ ಒಳ್ಳೇದು. ಅಣ್ಣ ನೀವ ನಿಲ್ಸಿದ್ದದು ತಮ್ಮ ಸರ್ಕಾರದಾಗನ ಮಾಡೋಣ. ಅಲ್ಲ ನಾನ್ ನಿಲ್ಸಿದ್ದು ನೀವು ಅಂತ ಹೇಳಿದೆ. ಮಾಡ್ತೇವೆ ಈಗಷ್ಟೇ ಯಾಕಷ್ಟು ಒದ್ದಾಡ್ತೀರಿ? ಮಾಡ್ಲಿ ಅಂತ ನಿಮ್ಮನ್ನ ನೋಡಿ, ಕ್ವಶನ್ ಅವ್ರು ಯಾರು ಚರ್ಚೆ ಮಾಡಬೇಡಿ. ಯಾರಿಗೆ ಅರ್ಹರನ್ನು ಕೊಡಿ, ಅನರ್ಹರಿಗೆ ಕೊಡಿ ಅಂತ ನಾವು ಎಲ್ಲೂ ಹೇಳೋದಿಲ್ಲ. ಆದ್ರೆ ದಿನ ತಾಲೂಕು ಆಫೀಸಿಗೆ ಹೋಗೋದು ವಾಪಸ್ ಬರೋದು, ಹೋಗೋದು ವಾಪಸ್ ಬರೋದು ಇದಾಗಿದೆ. ಅತ್ಯಂತ ನಿರ್ಗತಿಕರಿಗೆ, ಬಡವರಿಗೆ ಮನೆಯಲ್ಲಿ ಡಿವೈಡ್ ಆಗಿದ್ದಾರೆ, ಅಣ್ಣ ತಮ್ಮ ಡಿವೈಡ್ ಆಗಿದ್ದಾರೆ. ಅವ್ರದ್ದು ಕಾರ್ಡ್ಗಳು ಬದಲಾವಣೆ ಆಗಬೇಕು. ಅದಕ್ಕೆಲ್ಲ ಅವಕಾಶ ಮಾಡಿಕೊಡದೆ ಇದ್ರೆ ನೀವು ಯಾರಿಗೆ ಕೊಡೋದು? ಮತ್ತೆ ಅಧ್ಯಕ್ಷರೇ, ಅದರಿಂದಲೂ ಅನಾರೋಗ್ಯದಿಂದ ಇರುವವರಿಗೆ ಮೆಡಿಕಲ್ ಸರ್ಟಿಫಿಕೇಟ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಬೇಕಾಗಿ ಆ ಮೆಡಿಕಲ್ನವರಿಗೆ ಒಂದು ರೀತಿಯ 3 ದಿನ ಆಪರೇಟ್ ಮಾಡ್ತೀರಾ, ಅದರಲ್ಲಿ ಇರುವುದಿಲ್ಲ. ಅವ್ರು ಬಂದು 3 ದಿವಸ ಕಾದು ಮತ್ತೆ ವಾಪಸ್ ಹೋಗ್ತಾರೆ. ಮತ್ತೆ 1 ತಿಂಗಳು ಕಾಯ್ಬೇಕು, ಇನ್ನು 3 ದಿವಸಕ್ಕೆ. ಅದಕ್ಕೆ ಕಂಟಿನ್ಯೂ 1 ತಿಂಗಳು ಕೊಡಿ, ಅರ್ಹರಿಗೆ ಮಾತ್ರ ಅದನ್ನು ಓಪನ್ ಮಾಡ್ಲಿಕ್ಕೆ ಕೊಡಿ ದಯವಿಟ್ಟು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ. ಅಧ್ಯಕ್ಷರೇ, BPL ಕಾರ್ಡ್ಗಳನ್ನ ಅನಧಿಕೃತವಾಗಿ ಬಹಳ ಏನು ಆರ್ಥಿಕವಾಗಿ ಏನು ಬಹಳ ಮುಂದಿರತಕ್ಕಂಥ ಜನರು ಸಹ ತಗೊಂಡ್ರೆ ಅದನ್ನು ಸಹ ಪತ್ತೆ ಹಚ್ಚಿ ಆ BPL ಕಾರ್ಡ್ ಅನ್ನ ತಗೊಂಡಿರ್ತಕ್ಕಂಥ ಕಡಿತಗೊಳಿಸಿ ಬಡವರಿಗೆ ಸಿಗುವ ರೀತಿಯಲ್ಲಿ ಸರ್ಕಾರ ಕ್ರಮ ವಹಿಸಬೇಕಂತ ನಾನು ಒತ್ತಾಯ ಮಾಡ್ತೇನೆ. ಬಸಂತಪ್ಪ ಅವರೇ, ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನ ಅಂತ ಅವರಿದ ಪಟ್ಟಿ ಕೊಡಿ. ಈಗ ಅಷ್ಟೇ ಮಾನ್ಯ ಎಲ್ಲ ಮಾಹಿತಿ ಅವ್ರ ಹತ್ರ ಇರುತ್ತೆ, ಆದ್ರೂ ಅವರು ತೆಗಿಯಕ ಅವರು ಇಷ್ಟಪಡೋದಿಲ್ಲ ಸರ್. ಮಾಹಿತಿ ಎಲ್ಲ ಅವ್ರ ಹತ್ರ ಇರುತ್ತೆ. ಓಕೆ, ಮಂತ್ರಿ ಹೇಳಿ ಉತ್ತರ ಕೊಡಿ. ಆಯ್ತು, ಹೇಳಿಲ್ಲ ಅದನ್ನ ಹೇಳಿದ್ದಾರೆ. ತಿದ್ದುಪಡಿ ಸೇರಿಸಲಿಕ್ಕೆ ಮೆಡಿಕಲ್ ಎಲ್ಲ ಕೂಡ ಹೇಳಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಎಲ್ಲರಿಗೆ ಒತ್ತಾಯ ಇದೆ. ಆಲ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಕಾರ್ಡ್ ಸಮಸ್ಯೆ ಇದೆ, ಮಂತ್ರಿ ಅವರು ಸರಿಪಡಿಸಬೇಕು. ಓಕೆ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರುಗಳು ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ವಿಷಯವನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಹಿಂದಿನ ಸರ್ಕಾರ ಚುನಾವಣೆಗಳು ಪ್ರಾರಂಭ ಆಗಿದ್ದರಿಂದ ವಿತರಣೆ ಮಾಡದೆ 2,95,000 ಕಾರ್ಡ್ಗಳು ಪೆಂಡಿಂಗ್ ಇತ್ತು. ಆ ಕಾರ್ಡ್ಗಳನ್ನು ತಕ್ಷಣ ಪರಿಶೀಲನೆ ಮಾಡಿ APL ಕಾರ್ಡ್ ಯಾವುದು, ಅದರಲ್ಲಿ BPL ಕಾರ್ಡ್ ಯಾವುದು ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ನಾನು ಬಂದ ತಕ್ಷಣ ಇದನ್ನು ಕಾರ್ಯಕ್ರಮವನ್ನು ಹಾಕ್ಕೊಂಡ್ವಿ. ಇದರ ಪ್ರಕಾರ ಇಲ್ಲಿವರೆಗೂ ಕೂಡ 57,000 ಹೊಸ ಕಾರ್ಡ್ಗಳನ್ನು ನೀಡಲಾಗಿದೆ. 2,95,000 ಪರಿಶೀಲನೆ ಮಾಡಿ ಜಾಯಿಂಟ್ ಡೈರೆಕ್ಟ್ರು, ಡೆಪ್ಯೂಟಿ ಡೈರೆಕ್ಟ್ರು ಸ್ಥಳ ತನಿಖೆ ಮಾಡಿ ಈ ತೀರ್ಮಾನ ಮಾಡಬೇಕಾಗಿದೆ. ಇಲ್ಲಿವರೆಗೂ ಮೆಡಿಕಲ್ ಫೆಸಿಲಿಟೀಸ್ಗಾಗಿ ಯಾರು ಅರ್ಜಿ ಇಲ್ಲಿವರೆಗೂ ಕೊಟ್ಟಿದ್ದಾರೆ ಅವೆಲ್ಲರಿಗೂ ಕೂಡ ತಕ್ಷಣ ಕೊಡೋದಕ್ಕೆ ಆದೇಶ ಕೊಟ್ಟಿದ್ದೇವೆ. ಅದರ ಪ್ರಕಾರ 744 ಜನರಿಗೆ ಆ ಅವಕಾಶವನ್ನು ಮಾಡಿಕೊಟ್ಟಿದೆ. ಉಳಿದಂಥ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಿ ನಾನು ವಾಯ್ದೆ ಕೂಡ ಕೊಟ್ಟಿದ್ದೇನೆ. ಮಾರ್ಚ್ 31 ಒಳಗಡೆ 2,95,000 ಕಾರ್ಡ್ಗಳು ಹಿಂದಿನ ಸರ್ಕಾರದಲ್ಲಿ ಬಂದು ಪೆಂಡಿಂಗ್ ಇದ್ದದನ್ನು ಪರಿಶೀಲನೆ ಮಾಡಿ ಅವರಿಗೆ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಮತ್ತು ಆದೇಶವನ್ನು ಕೊಟ್ಟಿದ್ದೀವಿ. ಮಾರ್ಚ್ 31 ಒಳಗಡೆ ಎಲ್ಲ 2,95,000 ಕಾರ್ಡನ್ನು ನಾವು ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ತೀವಿ.